ಓಕೆನಾ, ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಹೈದ್ರಾಬಾದ್ ಹತ್ರ ಬಂದಿದ್ದೀನಿ. ಹೈದ್ರಾಬಾದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೆ ಹೈದ್ರಾಬಾದ್ ಚಾರ್ಮಿನಾರ್ ನೋಡಿ, ಇಲ್ಲಿ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ನಾನು ಇವಾಗ ಒಳಗಡೆ ಹೋಗಿ ನಿಮ್ಗೆ ಯಾವ ಥರ ಇದೆ ಏನು ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಚಾರ್ಮಿನಾರ್ ಸರೌಂಡಿಂಗ್ಸ್ ಯಾವ ಥರ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಚಾರ್ಮಿನಾರ್ ಸರೌಂಡಿಂಗ್ಸು ಎಲ್ಲ ಶಾಪಿಂಗ್ಸ್ ಎಲ್ಲ ಮಾಡ್ಬೋದು ಇಲ್ಲಿ ನೋಡಿ. ಇಲ್ಲಿ ಚಾರ್ಮಿನಾರ್ ಸರೌಂಡಿಂಗ್ಸ್ ಯಾವ ಥರ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಚಾರ್ಮಿನಾರ್ ಸರೌಂಡಿಂಗ್ಸು. ನಾವು ಒಳಗಡೆ ಹೋಗಿ ತೋರಿಸ್ತೀನಿ ಚಾರ್ಮಿನಾರ್ ಯಾವ ಥರ ಇದೆ ಏನು. ಗೈಸ್ ನೋಡಿ, ಒಳಗಡೆ ಹೋಗಿದ್ದೀನಿ. ಒಳಗಡೆ ಎಂಟ್ರೆನ್ಸಲ್ಲಿ ಮೈಕೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲಿ ಒಳಗಡೆ ಎಂಟ್ರಿ ಫೀಸು ಟಿಕೆಟ್ ತೊಗೋಬೇಕಾಗುತ್ತೆ, 25 ರುಪೀಸು ನಮ್ಮ ಇಂಡಿಯನ್ಸ್ಗಾದರೆ. ಫಾರಿನರ್ಸ್ಗಾದರೆ 300 ಚಾರ್ಜ್ ಮಾಡ್ತಾರೆ. ನೋಡಿ ಒಳಗಡೆ ಯಾವ ಥರ ಇದೆ ವ್ಯೂ ಅಂತೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಸ್ನೇಹಿತರೆ, ಒಳಗಡೆ ಆಗ್ತಾ ಇದ್ದೀನಿ. ನೋಡಿ ಒಳಗಡೆ ಯಾವ ಥರ ಇದೆ ಏನು ಅಂತೆಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗುತ್ತೆ ಒಳಗಡೆ, ಮೇಲೆಗಡೆ ಚಾರ್ಮಿನಾರ್ ಮೇಲೆಗಡೆ ಹೋಗೋದಕ್ಕೆ. ಗೈಸ್ ನೋಡಿ, ಇಲ್ಲಂತೂ ಫುಲ್ಲು ಮೇಲೆಗಡೆ ಹತ್ತದ್ಮೇಲೆ ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಚಾರ್ಮಿನಾರು. ಅಲ್ಲಿ ನೀವು ಇದರಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಸಕ್ಕತ್ತಾಗಿರುತ್ತೆ. ನೋಡಿ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈ ವಾತಾವರಣದಲ್ಲಂತೂ ತುಂಬ ಸಕ್ಕತ್ತಾಗಿತ್ತು. ನೋಡಿ ಒಳಗಡೆ ಎಲ್ಲ ಯಾವ ಥರ ಇದೆ ವ್ಯೂ ಎಲ್ಲ ನೋಡ್ಬೋದು ನೀವು. ಗೈಸ್ ನೋಡಿ, ನಾನು ಚಾರ್ಮಿನಾರು ಒಳಗಡೆ ಫುಲ್ಲು ಎಲ್ಲ ಒಂದು ರೌಂಡ್ ಬರ್ತಾಯಿದ್ದೀನಿ. ಎಲ್ಲ ಒಂದು ರೌಂಡು ಬಂದು ಒಳಗಡೆ ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ಯಾವ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ಫುಲ್ ಎಲ್ಲ ಸರೌಂಡಿಂಗ್ಸು ಎಲ್ಲ ಸುತ್ತಾಡಿಕೊಂಡು ಒಂದು ರೌಂಡ್ ಬಂದು ಆಚೆಗಡೆ ವ್ಯೂ ಯಾವ ಥರ ಇದೆ ಏನು ಅಂತೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಬೆಂಗಳೂರಿಂದ ಯಾರಾದರೂ ಟ್ರಾವೆಲ್ ಮಾಡೋರಾದರೆ ನೀವು ಟ್ರೈನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಡೈರೆಕ್ಟ್ ಬರೋದಾದರೆ 400ಇಂದ 500 ಚಾರ್ಜ್ ಆಗುತ್ತೆ. ಸೊ ನಾನು ಅಲ್ಲಿ ಸೀಟ್ ಸಿಗುತ್ತಾ ಇಲ್ವೋ ಅಂತ ಗೊತ್ತಿರಲಿಲ್ಲ ಟ್ರೈನಲ್ಲಿ. ನಾನು ಬಸ್ಸಲ್ಲಿ ಬಂದೆ, ಸ್ಲೀಪರ್ ಕೋಚಲ್ಲಿ. ಮಿನಿಮಮ್ಮು 1500-1600 ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಹೋಗೋದಕ್ಕೆ ಹೈದ್ರಾಬಾದ್ಗೆ. ಮತ್ತು ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ 1400 ಕೊಟ್ಟೆ ನಾನು. ಮತ್ತು ಅಲ್ಲಿ ನೀವೇನಾದರೂ ಒಂದು ನೈಟ್ ಸ್ಟೇ ಮಾಡ್ತೀನಿ ಅಂದ್ರೂ ರೂಮ್ಗೆ 1500 ರುಪೀಸ್ ಆಗುತ್ತೆ ನಿಮಗೆ. ಮತ್ತು ಅಲ್ಲಿ ಹೈದ್ರಾಬಾದಲ್ಲಿ ಚಾರ್ಮಿನಾರ್ಗೆ ಏನು ಅಷ್ಟೊಂದು ಅಮೌಂಟ್ ಖರ್ಚಾಗಲ್ಲ ಟಿಕೆಟ್ಗೆ, 25 ರುಪೀಸ್ ಅಷ್ಟೇ ತೊಗೊಳೋದು. ಮತ್ತು ನೀವು ಆಚೆಗಡೆ ಸುತ್ತಾಡಬೇಕಂದ್ರೂ ಬಸ್ ಪಾಸ್ ತೊಗೊಂಡು ಆರಾಮಾಗಿ ಎಲ್ಲ ಹೈದ್ರಾಬಾದೆಲ್ಲ ನೋಡ್ಬೋದು. ಮತ್ತು ರಾಮೋಜಿ ಫಿಲಮ್ ಸಿಟಿಗೆ ರೀಚ್ ಆಗಿ ಅಲ್ಲಿ ರಾಮೋಜಿ ಫಿಲಮ್ ಸಿಟಿಯಲ್ಲಿ ನೀವೇನಾದರೂ ಟಿಕೆಟ್ ತೊಗೊಳೋದಾದರೆ ನಿಮಗೆ ರಾಮೋಜಿ ಫಿಲಮ್ ಸಿಟಿಯಲ್ಲಿ ಟಿಕೆಟು 1825 ಇದೆ ಒಳಗಡೆ ಎಂಟ್ರಿ ಟಿಕೆಟು. ನೋಡಿ, ಇದೆಲ್ಲ ಇಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಅರೌಂಡ್ 6000ವರೆಗೂ ಆಗುತ್ತೆ. ನೀವೇನಾದರೂ ರೂಮ್ ತೊಗೊತೀನಿ ಅಂದರೆ ಒಂದು 7000 8000 ಮಿನಿಮಮ್ಮು. 7000 ಸೋಲೋ ಟ್ರಿಪ್ ಹೋಗಿದ್ದೀನಿ ನಾನು. ಮಿನಿಮಮ್ 7000 ಆದರೂ ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ವ್ಯೂ ನೋಡ್ಬೋದು ಯಾವ ಥರ ಇದೆ ಅಂತ. ಚಾರ್ಮಿನಾರು ತುಂಬ ಸಕ್ಕತ್ತಾಗಿದೆ. ನಾನಂತೂ ತುಂಬ ಖುಷಿಯಾಗೋಯ್ತು ನನಗೆ ಅದೆಲ್ಲ ನೋಡಿ. ಗೈಸ್ ನೋಡಿ, ಇದು ಚಾರ್ಮಿನಾರ್ ಮೇಲ್ಗಡೆಯಿಂದ ಔಟ್ಸೈಡ್ ವ್ಯೂ ಇದು. ನೀವು ನೋಡ್ಬೋದು ಎಷ್ಟು ಶಾಪುಗಳೆಲ್ಲ ಹೆಂಗಿದೆ ಏನು ಅಂತೆಲ್ಲ ನೀವು ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡ್ಬೋದು. ತುಂಬ ಅಂದರೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಚಾರ್ಮಿನಾರ್ ಸರೌಂಡಿಂಗ್ಸಲ್ಲಿ. ಬಟ್ ನೋಡಿ, ಇಲ್ಲಿ ಚಾರ್ಮಿನಾರ್ ಸರೌಂಡಿಂಗ್ಸಲ್ಲಿ ಎಲ್ಲ ಶಾಪುಗಳಾಗಿರ್ಬೋದು, ಅಲ್ಲಿ ಪಕ್ಕದಲ್ಲೇ ನೋಡಿ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಇದೆಲ್ಲ ಒಂದು ಆಲ್ಮೋಸ್ಟ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಚಾರ್ಮಿನಾರು ತುಂಬ ಬ್ಯೂಟಿಫುಲ್ ಆಗಿತ್ತು. ನಾನೆಲ್ಲ ತೆಲುಗು ಮೂವೀಸಲ್ಲಿ ನೋಡಿದ್ದಿದ್ದು ಜಾಸ್ತಿ ಚಾರ್ಮಿನಾರ್ನ. ತುಂಬ ವರ್ಷಗಳಿಂದ ಚಾರ್ಮಿನಾರ್ಗೆ ವಿಸಿಟ್ ಮಾಡಬೇಕು,
ಹೋಗಬೇಕು ಹೈದ್ರಾಬಾದ್ ನೋಡಬೇಕು, ಚಾರ್ಮಿನಾರ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಏನಿದೆ ಅಂತ ಸ್ಪೆಷಾಲಿಟಿ ಚಾರ್ಮಿನಾರ್ ನೋಡಬೇಕು, ಎಲ್ಲ ಮೂವೀಸಲ್ಲೆಲ್ಲ ಜಾಸ್ತಿ ಮಾಡ್ತಾ ಇರ್ತಾರಲ್ವ. ಸೊ ನಾನು ಚಾರ್ಮಿನಾರ್ಗೆ ವಿಸಿಟ್ ಮಾಡಿದ್ಮೇಲೆ ಚಾರ್ಮಿನಾರ್ ಸ್ಪೆಷಾಲಿಟಿ ಏನು ಅಂತ ಗೊತ್ತಾಯಿತು. ಚಾರ್ಮಿನಾರು ತುಂಬ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಆಚೆಗಡೆಯಿಂದನೂ ಅಷ್ಟೇ, ಒಳಗಡೆ ಹತ್ತಿ ಒಳಗಡೆ ನೋಡಿದ್ರೆ ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ಚಾರ್ಮಿನಾರ್ದು ಒಂದು ಡಿಗ್ನಿಟಿ. ಮತ್ತು ಇದು ಚಾರ್ಮಿನಾರ್ ಮುಂದೆಗಡೆ ಒಂದು ಬೇಕ್ರಿ ಇದೆ. ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಟೀ ಮತ್ತು ಒಂದು ಬನ್ ತೊಗೊಂಡೆ, ಕ್ರೀಮ್ ಬನ್ನು. ಅದು ತುಂಬ ಫೇಮಸ್ ಅಂತೆ, ಪ್ರತಿಯೊಬ್ಬರೂ ಟೀ ಮತ್ತು ಕ್ರೀಮ್ ಬನ್ ತಿಂತಾರೆ ಎಲ್ಲ ಹೋದ್ಮೇಲೆ. ಮತ್ತು ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ. ನಾನು ಮಾತ್ರ ಒಂದು ಟೀ ಮತ್ತು ಒಂದು ಕ್ರೀಮ್ ಬನ್ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಟೇಸ್ಟ್ ಅಂತೂ ಕ್ರೀಮ್ ಬನ್ನು ಟೇಸ್ಟು ಸಖತ್ತಾಗಿತ್ತು, ಟೀನೂ ತುಂಬ ಸೂಪರಾಗಿತ್ತು. ನೀವು ಅಲ್ಲಿ ಹೈದ್ರಾಬಾದ್ಗೆ ವಿಸಿಟ್ ಆದಾಗ ಅಲ್ಲಿ ಬೇಕ್ರಿನ ಮಾತ್ರ ಮಿಸ್ ಮಾಡಬೇಡಿ. ಅಲ್ಲಿ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು ಟೀ ಮತ್ತು ಕ್ರೀಮ್ ಬನ್ ಆದರೂ ತಿನ್ನಿ. ನಾನು ಬ್ರೇಕ್ಫಾಸ್ಟ್ಗೆ ಅದೇ ಟೀ ಕುಡಿದ್ಬಿಟ್ಟು ಮತ್ತು ಕ್ರೀಮ್ ಬನ್ ತಿಂದೆ. ಅದೇ ನನಗೆ ಬ್ರೇಕ್ಫಾಸ್ಟು ಅವತ್ತು ಚಾರ್ಮಿನಾರ್ ಹತ್ರ. ಮತ್ತು ಚಾರ್ಮಿನಾರ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ರಾಮೋಜಿ ಫಿಲಮ್ ಸಿಟಿಗೆ ನೋಡೋದಕ್ಕೆ ಹೋಗ್ತಾಯಿದ್ದೆ. ಮತ್ತು ರಾಮೋಜಿ ಫಿಲಮ್ ಸಿಟಿ ಆಪೋಸಿಟಲ್ಲೇ ಒಂದು ಹೋಟೆಲ್ ಇದೆ. ಅಲ್ಲಿ ನಿಮಗೆ ವೆಜ್ ಐಟಮ್ ಎಲ್ಲ ಸಿಗುತ್ತೆ. ನಿಮಗೆ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮೀಲ್ಸ್ ಕೊಡ್ತಾರೆ, 100 ರೂಪೀಸು ಮೀಲ್ಸು. ಗಾಯ್ಸ್, ಹಾಗೆ ನಾನು ಹೊಟ್ಟೆ ತುಂಬ ಊಟ ಮಾಡಿ ಹಾಗೆ ರಾಮೋಜಿ ಫಿಲಮ್ ಸಿಟಿ ಕಡೆ ಹೋದೆ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ರಾಮೋಜಿ ಫಿಲಮ್ ಸಿಟಿದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಒಳಗಡೆ ಯಾವ ಥರ ಇದೆ ವ್ಯೂ, ಏನೇನೆಲ್ಲ ಇರುತ್ತೆ ಅದೆಲ್ಲ ನಾನು ನಿಮಗೆ ಕ್ಲಿಯರಾಗಿ ನಾನು ರಾಮೋಜಿ ಫಿಲಮ್ ಸಿಟಿ ಬಗ್ಗೆ ಇನ್ಫಾರ್ಮೇಷನು ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.